ಓಹ್ ಹಾಯ್. ಏನಿಲ್ಲ, ಒಂದು ಹೊಸ ಟ್ರಿಪ್ ಅಲ್ಲಿ ಇದ್ದೇನೆ. ಸೊ ಈ ಟ್ರಿಪ್ ಅಲ್ಲಿ ನಿಮ್ ಜೊತೆ ಏನೋ ಶೇರ್ ಮಾಡ್ಬೇಕು ಅಂತ ಇತ್ತು. ಸೊ ಹಾಗಾಗಿ ನನ್ನ ಈ ಬ್ಯಾಗ್ ಏನಿದೆ, ಈ ಬ್ಯಾಗ್ ಅಲ್ಲಿ ಏನೆಲ್ಲ ಇರುತ್ತೆ, ಈ ಬ್ಯಾಗ್ ಅಲ್ಲಿ ಏನೆಲ್ಲ ಇರುತ್ತೆ ಒಂದು ಟ್ರಿಪ್ ಹೋದಾಗ ಅದನ್ನೆಲ್ಲ ಹೇಳ್ತೇನೆ. ಅದ್ರ ಮೊದಲು ನೀವೇನೋ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ನಾನೀಗ ಇರೋದು ರಾಮೇಶ್ವರಂ ಅಲ್ಲೇ ಇದ್ದ. ಸೊ ಹಾಗಾಗಿ ಇಲ್ಲಿ ಒಳ್ಳೆ ಹೋಟೆಲ್ ಅಂತೂ ಎಲ್ಲೂ ಇಲ್ಲ. ಒಳ್ಳೆ ಹೋಟೆಲ್ ಹುಡುಕ್ಬೇಕಂತ ಆದ್ರೆ 5-6 ಕಿಲೋಮೀಟರ್ ಆ ಕಡೆ ಹೋಗ್ಬೇಕಾಗ್ತದೆ. ಸೊ ನನ್ನ ದೇವಸ್ಥಾನ ಹತ್ತಿರದಲ್ಲಿ ಯಾವ್ದೆಲ್ಲ ಹೋಟೆಲ್ ಉಂಟು ಅದರಲ್ಲಿ ಚೆಕ್ ಮಾಡಿ, ಒಂದು 10 ಹೋಟೆಲ್ ಚೆಕ್ ಮಾಡಿ, ಒಂದು ಅಟ್ಲೀಸ್ಟ್ ಒಬ್ಬರಿಗೆ ಸ್ಟೇ ಆಗುವಂತಹ ಹೋಟೆಲ್ ಇದ್ದದ್ದು ಈ ಸ್ವಲ್ಪ ಹೋಟೆಲ್ನ ಸ್ಥಿತಿ ಅಷ್ಟೊಂದು ಒಳ್ಳೆ ಇಲ್ಲ, ನಮ್ಮ ಬಜೆಟ್ ಅಲ್ಲೂ ಕೂಡ ಬೇಕು ಅಂತ. ಸೊ ಹಾಗಾಗಿ ತಡ ಮಾಡಿದ್ರೆ ಸ್ಟಾರ್ಟ್ ಮಾಡುವ. ಈಗ ನನ್ನ ಬ್ಯಾಗ್ ಅಲ್ಲಿ, ಆ ಸೈಡ್ ಬ್ಯಾಗ್ ಅಲ್ಲಿ ಏನೆಲ್ಲ ಇರುತ್ತೆ ಟ್ರಿಪ್ ಹೋದಾಗ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ನನ್ನ ಈ ಸಣ್ಣ ಬ್ಯಾಗ್, ಅಂದರೆ ನಾನು ಹೀಗೆ ಹಾಕುವಂತಹ ಬ್ಯಾಗ್ ಏನುಂಟು ಇದರಲ್ಲಿ ಏನೆಲ್ಲ ಉಂಟು ನೋಡುವ. ಸೊ ಇದು ಡೆಲ್ಲಿಯಲ್ಲಿ ತಗೊಂಡದ್ದು ಲಾಸ್ಟ್ ಟೈಮ್. ಸೊ ಇದರಲ್ಲಿ ಫಸ್ಟಿಗೆ ಸ್ಮಾರ್ಟ್ ವಾಚ್ ಬೇಕೇ ಆಯಿತಾ. ನಾನೀಗ ರಾಮೇಶ್ವರದಂತಹ ಜಾಗದಲ್ಲಿರುವಾಗ ನೀರು ಕುಡಿತಾ ಇರಬೇಕು. ಸೊ ನೀರು ಕುಡಿಲಿಕ್ಕೆ ರಿಮೈಂಡ್ ಮಾಡ್ತಾ ಇರ್ತದೆ. ಹಾಗೆಯೇ ಟೈಮ್ ಕೂಡ ಪಟ ಅಂತ ನೋಡ್ಬೋದು. ಸೊ ವಾಚ್, ಅದಾದಮೇಲೆ ಟ್ರೈನ್ ಟಿಕೆಟ್ಸ್, ಮತ್ತು ಸ್ವಲ್ಪ ಚಿಲ್ಲರೆ, ಅದಾದಮೇಲೆ ಟ್ಯಾಬ್ಲೆಟ್ಸ್ ಯಾಕೆ ಅಂತ ಹೇಳಿದರೆ ಇಲ್ಲಿ ಬೇರೆ ಊರಿಗೆಲ್ಲ ಬಂದಾಗ ಸಡನ್ ಜ್ವರ ಬಂದರೆ ಎಲ್ಲ ಟ್ಯಾಬ್ಲೆಟ್ಸ್ ಬೇಕಾಗ್ತದೆ, ಅದುಂಟು. ಅದಾದಮೇಲೆ ಬೇರೆ ಜಿಪ್ಪಲ್ಲಿ ಇದರಲ್ಲಿ ಬುಕ್. ಸೊ ಈ ಬುಕ್ ಯಾಕೆ ಅಂತ ಹೇಳಿದರೆ ನಮ್ಮ ಎಕ್ಸ್ಪೆನ್ಸ್ ಎಷ್ಟಾಯಿತು, ಇಲ್ಲಿವರೆಗೆ ಡೇ ಟು ಡೇ ಎಕ್ಸ್ಪೆನ್ಸ್ ಎಷ್ಟಾಯಿತು, ಹಾಗೆಯೇ ನೆಕ್ಸ್ಟ್ ಡೇನ ಟ್ರೈನ್ ಎಷ್ಟಿದೆ, ಮತ್ತು ಯಾವುದೆಲ್ಲ ಜಾಗಗಳಿಗೆ ಹೋಗಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡುವಂತಹ ಒಂದು ಬುಕ್ ಇದು. ಸೊ ಅದು ಕೂಡ ಉಂಟು. ಅದಾದಮೇಲೆ ಪೆನ್, ಮತ್ತು ಸ್ಲೀವ್ಸ್, ಅಂದರೆ ಜೋರು ಬಿಸಿಲಿದ್ದಾಗ ಇಲ್ಲಿಗೆ ಹಾಕಲಿಕ್ಕೆ, ಬಟ್ ಎಲ್ಲೂ ಹಾಕಲಿಲ್ಲ. ಯಾಕಂದರೆ ನಾನು ಬಿಸಿಲಿದ್ದಾಗೆಲ್ಲ ಫುಲ್ ಹ್ಯಾಂಡ್ ಹಾಕಿ ಓದೋದು, ಇದೆಲ್ಲ ಫುಲ್ ಹ್ಯಾಂಡ್ ಶರ್ಟಲ್ಲೇ ಹಾಕಿ ಓದೋದು. ಅದಾದಮೇಲೆ ಐಫೋನ್ ಚಾರ್ಜರ್, ಅದಾದಮೇಲೆ ಆ್ಯಂಡ್ರಾಯ್ಡ್ ಚಾರ್ಜರ್. ಐಫೋನಲ್ಲಿ ಉಂಟಾಯ್ತಾ, ಮತ್ತು ಆ್ಯಂಡ್ರಾಯ್ಡ್ ಯಾರಿಗೆ ಯೂಸ್ ಮಾಡೋದಿಲ್ಲ, ಕೇವಲ ಮ್ಯಾಪ್ ಹಾಕಲಿಕ್ಕೆ ಮತ್ತು ಗೂಗಲ್ ಪೇಗೆಲ್ಲ ಇದನ್ನು ಯೂಸ್ ಮಾಡೋದು. ಅದಾದಮೇಲೆ ಪರ್ಸಲ್ಲಿ ಕ್ಯಾಶ್. ಸೊ ನಾನು ಎಲ್ಲಿಯೂ ಟ್ರಿಪ್ ಹೋದಾಗ ಜಾಸ್ತಿ, ಅದು ಕೂಡ ಕೇರಳ ತಮಿಳ್ನಾಡು ಅಂತ ಆದರೆ ಗೂಗಲ್ ಪೇ ನಾನು ನಂಬೋದಿಲ್ಲ. ಯಾಕೆಂದರೆ ಕೆಲವು ಅಂಗಡಿಯಲ್ಲಿ ಗೂಗಲ್ ಪೇ ಇದ್ದರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಕ್ಯಾಶನ್ನು ತರೋದು. ಸೊ ಕ್ಯಾಶ್ ಇರುವಂತಹ ಪರ್ಸ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಇರುವಂತಹ ಪರ್ಸ್. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಯಾವುದೇ ಟ್ರಿಪ್ಪಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ವಸ್ತು. ಸೊ ಇದೇನಂತ, ಇಯರ್ಫೋನ್, ಗೊತ್ತಿರ್ಬೋದು ಆಲ್ರೆಡಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಸನ್ಸ್ಕ್ರೀನ್. ಸೊ ನಾನು ನಾರ್ಮಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದಿಲ್ಲ, ಬಟ್ ರಾಮೇಶ್ವರ ಅಂತ ಹೇಳುವಾಗ ಸ್ವಲ್ಪ ಬಿಸಿಲಿನ ಏರಿಯಾ ಅಲ್ಲ. ಸೊ ಹಾಗಾಗಿ ಕನ್ಯಾಕುಮಾರಿ, ರಾಮೇಶ್ವರ ಎಲ್ಲ ಬರುವಾಗ ಸನ್ಸ್ಕ್ರೀನ್. ಸೊ ಇದಿಷ್ಟು ಈ ಬ್ಯಾಗಲ್ಲಿರುವಂಥದ್ದು. ಇದು ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ. ಸೊ ಈ ಬ್ಯಾಗಲ್ಲಿ ಇಷ್ಟೇ ಇರ್ತದೆ. ಜಾಸ್ತಿಯಾಗಿ ಟ್ರೈಪಾಡ್ ಇರ್ತದೆ, ಹಾಗೆಯೇ ಪರ್ಸ್ ಇರ್ತದೆ. ಅದು ಬಿಟ್ಟು ಈ ಬ್ಯಾಗಲ್ಲಿ ಇಲ್ಲಿ ಏನಿಲ್ಲ. ಬ್ಯಾಗನ್ನು ತಿರುಗಿಸುವ. ಬ್ಯಾಗಲ್ಲಿ ಫಸ್ಟ್ ಸಿಪ್ಪಲ್ಲಿ ಇರುವಂಥದ್ದು ಏನಿರ್ಬೋದು, ಮಾಸ್ಕ್, N95 ಮಾಸ್ಕ್. ಸೊ N95 ಮಾಸ್ಕ್ ಯಾಕೆ ಅಂತ ಹೇಳಿದರೆ ಈ ಧೂಳೆಲ್ಲ ಇರುವಂತಹ ಜಾಗ ಅಲ್ಲ. ಸೊ ಹಾಗಾಗಿ ಸೇಫ್ಟಿಗೆ ಇಡುವಂಥದ್ದು, ಬಟ್ ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ವ್ಲಾಗಿಂಗ್ ಮಾಡ್ತೇನಲ್ಲ, ಹಾಗಾಗಿ ಈ ಮಾಸ್ಕನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನನ್ನ ವಾಯ್ಸ್ ಕೇಳೋದಿಲ್ಲ, ಕೆಲವೊಮ್ಮೆ ನನ್ನ ಮುಖ ಕೂಡ ಕಾಣೋದಿಲ್ಲ. ಬಟ್ ಕೆಲವೊಮ್ಮೆ ನಾನು ವ್ಲಾಗ್ ಮಾಡಿದಾಗ ಹಾಕಬೇಕು ಅಂತ ಎಣಿಸೋದು, ಬಟ್ 24x7 ನಾನು ವ್ಲಾಗ್ ಮಾಡ್ತಾ ಇರ್ತೇನೆ, ಯಾವಾಗ ಹಾಕೋದು. ಹಾಗೆಯೇ ಟವೆಲ್, ಎಕ್ಸ್ಟ್ರಾ ಹ್ಯಾಂಡ್ ಕರ್ಚೀಫ್ಸ್ ಎಲ್ಲ ಸುಮಾರು ಇರ್ತದೆ ನನ್ನ ಹತ್ರ. ಅದು ಬಿಟ್ಟು ಈ ವೆಟ್ ಟಿಶ್ಯೂ ತುಂಬಾ ಇಂಪಾರ್ಟೆಂಟ್. ಅದು ನೀವು ಬಿಸಿಲಿಗೆ ಹೋದರೆ ಗೊತ್ತಾಗ್ತದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಮತ್ತು ಪರ್ಫ್ಯೂಮ್ಸ್ ಕೂಡ ಬೇಕು. ಹಾಗೆಯೇ ಈ ಒಂದು ಟ್ರಿಪ್ಪಿಗೆ ಸ್ಪೆಷಲಿ ನಾನು ತಗೊಂಡದ್ದು ಈ ಡರ್ಮಿಕೂಲ್ನವರ ಪ್ರಿಕ್ಲಿ ಹೀಟ್ ಪೌಡರ್. ಯಾಕೆಂದರೆ ತುಂಬ ಸೆಕೆ ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಸೆಕೆ. ಸೊ ಇದು ನನ್ನನ್ನು ಸ್ವಲ್ಪ ಕೂಲಾಗಿ ಇಡ್ತಾ ಉಂಟು. ಬಟ್ ಇಲ್ಲಿನ ಒಂದು ಅವಸ್ಥೆ ನೋಡುವಾಗ ಗೊತ್ತಾಗಿರ್ಬೋದು ಇಲ್ಲಿ ರೂಮ್ಸ್ ಎಲ್ಲ ಹೇಗಿದೆ ರಾಮೇಶ್ವರದಲ್ಲಿ ಅಂತ. ಅದರಲ್ಲಿ ಒಂದು ಒಳ್ಳೆ ರೂಮ್, ಬಜೆಟಲ್ಲಿ ಒಂದು ಒಳ್ಳೆ ರೂಮ್ ಸಿಕ್ಕಿದೆ. ಬಟ್ ವಿಡಿಯೋದಲ್ಲಿ ನೀವು ನೋಡ್ತಾ ನನ್ನನ್ನು ಜಡ್ಜ್ ಮಾಡಬೇಡಿ. ಬಟ್ ಇಲ್ಲಿ ನೋಡಿ ಫುಲ್. ಬಟ್ ಓಕೆ, ಒಬ್ಬರಿಗೆ ಸ್ಟೇ ಆಗುವಂತಹ, ನಾನು ಸೋಲೋ ಬಂದದಲ್ಲ, ಸೊ ಹಾಗಾಗಿ ಒಬ್ಬರಿಗೆ ಸ್ಟೇ ಆಗ್ಬೋದು ಆರಾಮ್ಸೆ. ಸೊ ರಾಮೇಶ್ವರ ಬರೋದಂತಾದರೆ ಕರೆಕ್ಟ್ ಆಲ್ರೆಡಿ ಫಸ್ಟಿಗೆ ಬುಕ್ ಮಾಡಿ ಬನ್ನಿ ಆಯಿತಾ. ಇಲ್ಲೆಲ್ಲ ರೂಮ್ಸ್ ಎಲ್ಲ ಸಿಗೋದು ತುಂಬಾ ಕಷ್ಟ. ಸಿಗ್ತದೆ, ಬಟ್ ಅಷ್ಟೊಂದು ಕ್ಲೀನ್ ಇಲ್ಲ. ಅದಾದಮೇಲೆ ಈ ಜಿಪ್ಪಲ್ಲಿರುವಂಥದ್ದು
ಈ ಮೈನ್ ಜಿಪ್ಪಲ್ಲಿರುವಂಥದ್ದು ಫಸ್ಟಿಗೆ ಸನ್ಗ್ಲಾಸ್ ನನ್ನ ಎಲ್ಲ ಟ್ರಿಪ್ಪಲ್ಲಿ ಇರಬೇಕು. ಅದು ಕಾಶ್ಮೀರ ಆಗಿರಲಿ ಅಥವಾ ಸುಡುವ ರಾಮೇಶ್ವರ ಆಗಿರಲಿ. ಬಟ್ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಈ ಬ್ಯಾಗಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತಹ ವಸ್ತು ಅಂದರೆ ಈ ಒಂದು ಸಣ್ಣ ಬ್ಯಾಗ್. ಈ ಬ್ಯಾಗಲ್ಲಿ ಇಡೀ ನನ್ನ ಲೈಫೇ ಉಂಟು. ಸೊ ಇದರಲ್ಲಿ ಏನಿರ್ಬೋದಾಗಿದ್ರೆ ಅಂದ್ಕೊಂಡು ನೋಡಿ, ಮೈಕ್ ಇದೆ, ಗೋಪ್ರೋ, ಇನ್ಸ್ಟಾ 360, ಗೋಪ್ರೋ ಬ್ಯಾಟ್ರೀಸ್, SD ಕಾರ್ಡ್ಸ್, ಎಲ್ಲ ಗೋಪ್ರೋ ಬ್ಯಾಟ್ರಿ ಎಲ್ಲ ಇರುವಂತಹ ಒಂದು ಬಾಕ್ಸ್ ಇದು. ಸೊ ಆಲ್ಮೋಸ್ಟ್ ನನ್ನ ಲೈಫೇ ಇದರಲ್ಲಿ ಉಂಟು. ಈ ಒಂದು ಇಷ್ಟು ದೊಡ್ಡ ಬ್ಯಾಗ್ ಇದ್ದರೂ ಕೂಡ ನನ್ನ ಲೈಫ್ ಇರೋದು ಇಷ್ಟು ಸಣ್ಣ ಬಾಕ್ಸಲ್ಲಿ. ಇದರಲ್ಲಿ ಅದೆಲ್ಲ ಉಂಟು. ಗೋಪ್ರೋ ತೋರಿಸ್ಬೇಕಾ ನೋಡಿ, ಗೋಪ್ರೋ ಅಡ್ಯಾಪ್ಟರ್, ಹಾಗೆಯೇ ಮೈಕ್, ಮತ್ತು ಇನ್ಸ್ಟಾ 360, ಮತ್ತು ಇದರಲ್ಲಿ ಇರುವಂಥದ್ದು SD ಕಾರ್ಡ್ಸ್, ಫುಲ್ ಆಫ್ SD ಕಾರ್ಡ್ಸ್, ಮತ್ತು ಪವರ್ ಬ್ಯಾಂಕ್ ಆ ಥರದ್ದು. ಸೊ ಈ ಬಾಕ್ಸ್ ಕ್ಲೀನಾಗಿರುವ. ಅದಾದಮೇಲೆ ಇರುವಂಥದ್ದು ಈ ರಾಮೇಶ್ವರ ಅಂತ ಹೇಳುವಾಗ ದೇವಸ್ಥಾನ ಅಲ್ಲ. ಸೊ ನಾನು ಎಲ್ಲಿಯೂ ದೇವಸ್ಥಾನಕ್ಕೆಲ್ಲ ಹೋದಾಗ, ಈ ಟ್ರಿವಾಂಡ್ರಮ್, ಗುರುವಾಯೂರೆಲ್ಲ ಹೋದಾಗ ಹಾಕುವಂಥದ್ದು ಮುಂಡು. ಸೊ ದೇವಸ್ಥಾನಕ್ಕೋಸ್ಕರ ಒಂದು ಮುಂಡನ್ನು ತಂದಿದ್ದೇನೆ. ಸೊ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ನೀವು ಕೂಡ ದೇವಸ್ಥಾನಕ್ಕೆ ಹೋಗೋದಂತ ಆದರೆ ರಾಮೇಶ್ವರ ಬಂದರೆ ದೇವಸ್ಥಾನಕ್ಕೆ 4 to 5 ಬೆಳಿಗ್ಗೆ ದರ್ಶನ ಇರುತ್ತೆ. ಸ್ಫಟಿಕಲಿಂಗ ಅಂತ, ಅದು 1 ಗಂಟೆ ಮಾತ್ರ. ಅದಾದಮೇಲೆ ನಿಮಗೆ ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ತಾರೆ. ಸೊ ಈ 1 ಗಂಟೆ ಏನಿದೆ 4 to 5 ಆಗ ಮಾತ್ರ ಸ್ಫಟಿಕಲಿಂಗ. ಇವತ್ತು ಬೆಳಿಗ್ಗೆ ಹೋಗಿದ್ದೆ. ಆ ವಿಡಿಯೋ ನೀವು ನೋಡಿದರೆ, ಸೊ ಆ ವಿಡಿಯೋ ನೀವು ನಮ್ಮ ಯೂಟ್ಯೂಬಲ್ಲಿ ನೋಡ್ಬೋದು. ಸ್ಫಟಿಕಲಿಂಗದಲ್ಲ, ಬಟ್ ರಾಮೇಶ್ವರಕ್ಕೆ ನೀವು ಹೇಗೆ ಬರ್ಬೋದು ಅಂತ. ಅದಾದಮೇಲೆ ಟ್ರೈಪಾಡ್ಸ್. ಸೊ ಇದು ಇನ್ಸ್ಟಾ 360ಗೆ ಆಗುವಂತಹ ಟ್ರೈಪಾಡ್. ಇನ್ಸ್ಟಾ 360 ಇಲ್ಲಿ ಫಿಕ್ಸ್ ಮಾಡ್ತೇನೆ. ಅದಾದಮೇಲೆ ಗೋಪ್ರೋಗೆ ಇರುವಂತಹ ಈ ಗೋರಿಲ್ಲಾ ಪಾಡ್. ಸೊ ಇದನ್ನು ಹೇಗೆ ಬೇಕಾಗಿ ಟ್ವಿಸ್ಟ್ ಮಾಡ್ಬೋದು. ಸೊ ಇದನ್ನು ನಾನು ತಗೊಂಡದ್ದು G2 ಪ್ರಾಡಕ್ಟ್ಸಿಂದ, ಆಯಿತಾ. ಸೊ ಅವ್ರ ಹತ್ರ ಸುಮಾರು ಐಟಮ್ಸ್ ಇದೆ. ಅದರಲ್ಲಿ ಒಂದು ಇದನ್ನು ತೊಗೊಂಡಿದ್ದೆ, ಯಂತ್ರಾಲಯ ಅವ್ರದ್ದು. ಸೊ ವೆರಿ ತುಂಬಾ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ ಇದು, ಯಂತ್ರಾಲಯ ಅವರ ಟ್ರೈಪಾಡ್. ಹಾಗೆಯೇ ಅದು ಬಿಟ್ಟರೆ ಅದು ಬೆಳಿಗ್ಗೆ ಒಂದು ಬುಕ್ ತಗೊಂಡಿದ್ದೆ ರಾಮೇಶ್ವರ ಬಗ್ಗೆ, ಹಿಸ್ಟ್ರಿ ಆ್ಯಂಡ್ ಆಲ್ಬಮ್ ಆಫ್ ರಾಮೇಶ್ವರ್. ಸೊ ಅದು ಕೂಡ ಉಂಟು. ಯಾಕಂದರೆ ಈ ಜಾಗಕ್ಕೆ ಬಂದಿದ್ದೇವಲ್ಲ, ಸೊ ಈ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಿಮಗೆ ಹೇಳುವ ಅಂತ. ಆ್ಯಂಡ್ 2 ಕ್ಯಾಪ್. ಸೊ ಈ ಸಲ ನನ್ನ ಟ್ರಿಪ್ಪಿಗೆ ನಾನು ವೈಟನ್ನೇ ತೊಗೊಂಡಿದ್ದೇನೆ, ಯಾಕಂದರೆ ತುಂಬ ಬಿಸಿಲಿರುವಂತಹ ಜಾಗ ಅಲ್ಲ. ಸೊ ಹಾಗಾಗಿ 2 ವೈಟ್ ಕ್ಯಾಪ್. ಅದಾದಮೇಲೆ ಮನೆಗೆ ಹಾಕುವಂತಹ ಶಾರ್ಟ್ಸ್. ಸೊ ಶಾರ್ಟ್ಸ್ ಆದಮೇಲೆ ಗ್ರೂಮಿಂಗ್ ಕಿಟ್ ಉಂಟು. ಸೊ ಗ್ರೂಮಿಂಗ್ ಕಿಟ್ ಅಂದರೆ ಇದರಲ್ಲಿ ನಿಮಗೆ ಬಾಡಿ ಶವರ್ ಜೆಲ್ ಉಂಟು, ಹಾಗೆಯೇ ಮಾಯ್ಶ್ಚರೈಸರ್, ಹಾಗೆಯೇ ಪರ್ಫ್ಯೂಮ್ಸ್, ಮತ್ತು ಫೇಸ್ ವಾಶ್, ಬ್ರಷ್, ಪೇಸ್ಟ್, ಆ ಥರದ್ದೆಲ್ಲ ನಾರ್ಮಲಿ ಬೇಸಿಕಲಿ ದಿನಕ್ಕೆ ಏನೆಲ್ಲ ಬೇಕು ಅದೆಲ್ಲ ಉಂಟು. ಅದಾದಮೇಲೆ ನಮ್ಮ ಬ್ಯಾಗಲ್ಲಿರುವಂಥದ್ದು ಇದೆ ಟೀ ಶರ್ಟ್ಸ್, ಅಂಡರ್ ಗಾರ್ಮೆಂಟ್ಸ್, ಶರ್ಟ್ಸ್, ವಾಪಸ್ ಇಲ್ಲಿ ಶರ್ಟ್ಸ್, ಅದಾದಮೇಲೆ ವಾಪಸ್ ಟೀ ಶರ್ಟ್ಸ್, ಅದಾದಮೇಲೆ ಒಂದು ಜೀನ್ಸ್ ಪ್ಯಾಂಟ್. ಸೊ ಇದನ್ನು ಯೂಸ್ ಮಾಡಲಿಲ್ಲ. ಸೊ ನಾನು ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಟ್ರಿಪ್ ಹೋಗುವಾಗ ನಾನು ಪ್ಲ್ಯಾನ್ ಮಾಡ್ತೇನೆ ಎಷ್ಟು ದಿನಕ್ಕೆ ಎಷ್ಟು ಡ್ರೆಸ್ ಬೇಕು ಅಂತ. ಸೊ 4 to 5 ಅಂತ ಬರ್ತದೆ. ಬಟ್ ನಾನು ಸೇಫ್ಟಿಗೆ ಇರಲಿ ಅಂತ 5 ತಗೊಳ್ಳೋದಲ್ಲ, ನಾನು 10 ತೊಗೊಂಡು ಹೋಗ್ತೇನೆ. ಬಟ್ ಹಾಕೋದು ಮಾತ್ರ 5 ಕೂಡ ಹಾಕೋದಿಲ್ಲ ನಾನು, 4 ಅಥವಾ 3 ಹಾಕೋದು. ಒಂದಿನಕ್ಕೆ ಒಂದು, ರಾತ್ರಿಗೆ ಅದನ್ನೇ ಹಾಕೋದು ಮನೆಗೆ ಮಲಗುವಾಗ. ಯಾಕೆಂದರೆ ವಾಪಸ್ ಮನೆಗೆ ಹೋಗಿಬೇಕಲ್ಲ ಅಂತ. ಸೊ ಅದಕ್ಕೋಸ್ಕರ. ಬಟ್ ಇದರಲ್ಲಿ ನೋಡಿ ಎಷ್ಟು ಡ್ರೆಸ್ ಉಂಟು. ಇದೆಲ್ಲ ನಾನು ಯೂಸೇ ಮಾಡಲಿಲ್ಲ. 1 2 3 4 5 6 ಡ್ರೆಸ್ ಉಂಟು ಇನ್ನು ನಾನು ಯೂಸ್ ಮಾಡದಿದ್ದಂಥದ್ದು. ಹಾಗೆಯೇ ಲಾಸ್ಟಾಗಿ ಇದರಲ್ಲಿ ಒಂದು ಹ್ಯಾಂಡ್ ಕರ್ಚೀಫ್. ಆಗಲೇ ಹೇಳಿದೆ, ಹ್ಯಾಂಡ್ ಕರ್ಚೀಫ್ ಅಂತೂ ಸುಮಾರಿದೆ ನನ್ನ ಬ್ಯಾಗಲ್ಲಿ. ಮತ್ತು ಮೇಯ್ನ್ ಬೇಕಿರುವಂಥದ್ದು ಈ ಪವರ್ ಬ್ಯಾಂಕ್. ಸೊ ಪವರ್ ಬ್ಯಾಂಕ್ ಈ ಟ್ರಿಪ್ಪಲ್ಲಿ ಯೂಸ್ ಆಗಲಿಲ್ಲ, ಬಟ್ ಕೆಲವೊಂದು ಟ್ರಿಪ್ಪಲ್ಲಿ ಯೂಸ್ ಆಗ್ತದೆ ಪವರ್ ಬ್ಯಾಂಕ್ ಎಲ್ಲ. ಇಷ್ಟೇ. ಸೊ ಇಲ್ಲಿಗೆ ನಾನು ಶೂ ಇಡುವಂಥದ್ದು. ಇದರಲ್ಲಿ ಅಷ್ಟೇನಿಲ್ಲ. ಇದೊಂದು ತೀರ್ಥ ಅಂತೆ ದೇವಸ್ಥಾನದ್ದು. ಸೊ ಇದನ್ನು ತೊಗೊಂಡಿದ್ದೇನೆ ಮನೆಗೆ ತಗೊಂಡು ಹೋಗುವಂಥ. ಸೊ ಇದಿಷ್ಟು ನನ್ನ ಬ್ಯಾಗಲ್ಲಿ ಇರುವಂಥದ್ದು, ಆಯಿತಾ. ಸೊ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ, ಇವನು ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಹೋಗ್ತಾನೆ, ಅದರಲ್ಲಿ ಏನೆಲ್ಲ ಇರ್ಬೋದು ಅಂತ. ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ಇಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಾನು ಸಡನ್ನಾಗಿ ಯೋಚನೆ ಬಂತು, ಇದನ್ನು ನಿಮ್ಮ ಜೊತೆ ಒಂದು ಶೇರ್ ಮಾಡುವ, ಏನೆಲ್ಲ ಇರುತ್ತೆ ನನ್ನ ಬ್ಯಾಗಲ್ಲಿ ಅಂತ. ಸೊ ಇಷ್ಟು ಹೇಳ್ತಾ, ನನ್ನ ಟ್ರಿಪ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಯಾವ ಟ್ರಿಪ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅದಕ್ಕೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ
ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರದ್ದು ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಲ್ಲ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.